ಇವೇನ್ರಿ ನೀವು ಈಗ ಜೀರ್ಣೋದ್ಧಾರ ಸ್ಟಾರ್ಟ್ ಮಾಡಿರಿ ನೀವು ಎಷ್ಟು ವರ್ಷದಿಂದ ಮಾಡಾಕ್ತೀರಿ ಮೊದ್ಲು ಹೆಂಗಿತ್ತು ಇದೆಲ್ಲ 4 ವರ್ಷದಿಂದ ನಾವು ರಾಜಯೋಗಿ ಶಿವಬಸವ ಸೇವಾ ಸಮಿತಿ ಮೊದಲೆಲ್ಲ ಮಠದವರು ಇದನ್ನ ಅಭಿವೃದ್ಧಿ ಮಾಡ್ಬೇಕಂತ ಮಾಡಿದ್ರು. ಬಟ್ ಇಲ್ಲಿ ಜನ ಅಷ್ಟೊಂದು ಇದನ್ನು ಸರ್ಕಾರ ನೀಡಿಲ್ಲ. ಇಲ್ಲೆಲ್ಲ ಕಂಪೌಂಡ್ ಇದ್ದಿಲ್ಲ ಸರ್. ಓಕೆ, ಇದನ್ನೆಲ್ಲ ಕಂಪೌಂಡ್ ಅನ್ನ ಶ್ರೀ ಹುಕ್ಕೇರಿ ಮಠದ ಸದ್ಭಕ್ತರೇ ಇದನ್ನೆಲ್ಲ ಕಂಪೌಂಡ್ ನಿರ್ಮಾಣ ಮಾಡಿದ್ರು. ಕಂಪೌಂಡ್ ನಿರ್ಮಾಣ ಆದ ನಂತರ ನಾವು 4 ವರ್ಷಗಳಿಂದ ಇಲ್ಲೆಲ್ಲ ಪ್ರತಿ ದಿವಸ ಬೆಳಗ್ಗೆ ನಾವು ಬರ್ತೇವೆ ಸರ್. ಬೇರೆ ಅಲ್ಲಿ ವಾಕಿಂಗ್ ಹೋಗೋದು ಅದೆಲ್ಲ ಮಾಡಲ್ಲ. ನಮ್ಮ ಸಮಿತಿಯಿಂದ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸುಮಾರು 7 ಜನ 8 ಜನ ಅದಾವ ಸರ್. ಪ್ರತಿಯೊಬ್ಬರು ಕೂಡ ನಾವು ಬೆಳಗ್ಗೆ ಬಂದು ಇಲ್ಲೆಲ್ಲ ಕಸ ಕೀಳೋದು, ಹುಲ್ಲು ತೆಗೆಯೋದು ಎಲ್ಲ ಮಾಡೋದು. ಆಮೇಲೆ ಗಿಡಗಳಿಗೆ ಎಲ್ಲ 50 ಸಸಿಗಳು ಏನು ಬೆಳೆಸ್ತೀವಿ, 50ಕ್ಕಿಂತ ಹೆಚ್ಚದಾವ ಸರ್. ಇನ್ನು ಅವೆಲ್ಲಕ್ಕೂ ಪ್ರತಿ ದಿವಸ ನೀರು ಬಿಡೋದು, ಎಲ್ಲ ಬೋರ್ ಐತಿ, ನೀರು ಬಿಡೋದು, ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಈ ಭಾಗ ಅಂತೂ ಪೂರಾ ಇದು ಪತ್ರಿ ಬನಾನ ಆಗ್ತದೆ. ಮುಂದಿನ ಭಾಗ ಅಜ್ಜವ್ರು ಏನ್ ಸಂಕಲ್ಪ ಮಾಡ್ಯಾರ ನೋಡೋಣ, ಅದು ಯಾವ ರೀತಿ ಅಭಿವೃದ್ಧಿ ಆಗತ್ತೆ ಅನ್ನೋದನ್ನ ಪೂಜ್ಯರೇ ಅದನ್ನ ಅವ್ರ ಕಡೆನ ಇದೆ ಸರ್. ನಿಮ್ಮ ಈಗ ಸಮಿತಿ ಒಳಗೆ ಯಾರು ಅದಾರ ಸ್ವಲ್ಪ ಅವರು ಪರಿಚಯ ಮಾಡಿಸ್ಕೊಟ್ಟು ಬಿಡ್ರಿ ಸರ್. ಸಮಿತಿ ಒಳಗೆ ಅಂದ್ರೆ ನಮ್ಮ ಸಮಿತಿಯ ಅತ್ಯಂತ ಹಿರಿಯರು, ನಮ್ಮ ಅಣ್ಣ, ನಮ್ಮೆಲ್ಲರಿಗೂ ಕೂಡ ಬಹಳ ಅತ್ಯಂತ ನಾವೆಲ್ಲರೂ ಕೂಡ ಕೆಲಸ ಇವತ್ತು ಮಾಡ್ಬೇಕಾದ್ರೆ ನಮ್ಮ ಅಣ್ಣನೇ ಕಾರಣ. ನಮ್ಮ ಅಣ್ಣ ಸಿದ್ಧಲಿಂಗಪ್ಪ ಮೆಣಸಿನಾಳ್ ಅಂತಂದೇಳಿ ಮೆಡಿಕಲ್ ಶಾಪ್ ಐತೆ ಸರ್ ಅವ್ರದ್ದು. ಸೊ ಅವರು ನಮ್ಮ ಒಂದು ಸಮಿತಿಗೆ ಬುನಾದಿ ಇದು ಇದ್ದಂಗೆ, ಮೇನ್ ಇದು ಇದ್ದಂಗೆ ಸರ್. ಅವ್ರ ಜೊತೆಗೆ ನಮ್ಮ ಶಿವಬಸವರಾಜ್ ಬೆಳಗಾವಿ ಅಂತಂದೇಳಿ ಇವ್ರು ಸರ್ ರಾಜಯೋಗಿ ಶಿವಬಸವ ಸೇವಾ ಸಮಿತಿ ಅಂತ ಫೇಸ್ಬುಕ್ ಪೇಜ್ ಐತಿ. ಜೊತೆಗೆ ನಮ್ಮನ್ನೆಲ್ಲರನ್ನು ಇವತ್ತು ಕೂಡಿಸ್ಲಿಕ್ಕೆ ಕಾರಣ ಶಿವಬಸವರಾಜ್ ಬೆಳಗಾವಿ ಸರ್. ಇತಿಹಾಸ ಉಳಿಬೇಕು ಅನ್ನೋ ಕಾರಣದಿಂದ ಅವ್ರೊಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ರು. ಸದಾಶಿವಜ್ಜಿಯವರ ಈ ಫೇಸ್ಬುಕ್ ಪೇಜ್ ಅನ್ನ ನೀವು ಒಂದು ಸಮಿತಿನ ಮಾಡ್ಕೊಂಡು ಅಭಿವೃದ್ಧಿ ಕೆಲಸ ಪ್ರಾರಂಭ ಮಾಡಿ ಅಂದ್ರು. ಆ ಪ್ರಕಾರ ನಮ್ಮನ್ನೆಲ್ಲ ತಗೊಂಡು ಅವರೆಲ್ಲ ಇದನ್ನ ನಮ್ಮ ಸಮಿತಿಯ ಕಾರ್ಯದರ್ಶಿ, ನಮ್ಮ ಸಮಿತಿಯ ಉಪಾಧ್ಯಕ್ಷರು. ಅದ್ರ ಜೊತೆಗೆ ಅವ್ರು ಒಂದು ಪುಸ್ತಕ ಬರ್ದಾರ ಸರ್. ಆ ಪುಸ್ತಕದೊಂದು ಹೌದು ಸರ್, ಸ್ವತಃ ಅವರೇ ಒಂದು ಪುಸ್ತಕ ಬರ್ದಾರ. ಶಿವಸಜ್ಜನ್ ಬಗ್ಗೆ ಶಿವಯೋಗ ಸೂರ್ಯ ಅಂತ ಹೇಳಿ ಪುಸ್ತಕ ಬರ್ದಾರ ಸರ್. ಅದರಲ್ಲಿ ನಮ್ಮ ಹುಕ್ಕೇರಿ ಮಠದ, ಹೊಸಕೇರಿ ಮಠದ, ನಾಡಿನ ಅನೇಕ ಮಠಗಳ ಬಗ್ಗೆ ಮತ್ತು ಹಾನಗಲ್ ಕುಮಾರಸ್ವಾಮಿಗಳು, ಶಿವಸ್ವಾಮಿಗಳು ಏನೆಲ್ಲ ಸಮಾಜಕ್ಕೆ ಮಾಡಿದ್ರು ಅನ್ನತಕ್ಕಂಥ ಇತಿಹಾಸವನ್ನ ಶಿವಯೋಗ ಸೂರ್ಯ ಅಂತಕ್ಕಂಥ ಪುಸ್ತಕದೊಳಗೆ ಬರ್ದಾರ ಸರ್. ಇವರೇ ಸುಮಾರು 3000 ಕಿಲೋಮೀಟರ್ ಎಲ್ಲ ಅಡ್ಡಾಡಿ ಅದೆಲ್ಲ ಇತಿಹಾಸವನ್ನ ಕಲೆಕ್ಟ್ ಮಾಡಿ ಇವರೇ ಬರ್ದಾರ ಸರ್. ಜೊತೆಗೆ ನಮ್ಮ ರಾಜಶೇಖರ್ ಮುಂಡಾಸದ ಅಂತಂದ ಹೇಳಿ ಇವರು ಕೂಡ ನಮ್ಮ ರಾಜಯೋಗಿ ಶಿವಬಸವ ಸೇವಾ ಸಮಿತಿಯ ಸದಸ್ಯರು ಕೂಡ ಹೌದು. ಮತ್ತು ಅದರ ಜೊತೆಗೆ ವೀರಶೈವ ಲಿಂಗಾಯತ ರಾಷ್ಟ್ರೀಯ ಯುವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಹೌದು. ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಜೊತೆಗೆ ಮಾಡ್ತಿರ್ತಾರ. ನಮ್ಮ ಸಮಿತಿಗೆ ಅತ್ಯಂತ ಆಮೇಲೆ ಸಮಯಕ್ಕೆ ಬಹಳ ಮಹತ್ವ ಕೊಡ್ತಕ್ಕಂಥ ವ್ಯಕ್ತಿ ಅವರು. ಜೊತೆಗೆ ನಮ್ಮ ವಿನಾಯಕ್ ಚಿಕ್ಕಮಠ ಅಂತ ಹೇಳಿ ಇವರು ಕೂಡ ನಮ್ಮ ಅಗದಿ ಯಂಗ್ಸ್ಟರ್ ಅವರು. ನಮ್ಮ ಸಮಿತಿಗೆ ಅಗದಿ ನಾವು ಕಾಳಜಿಯಿಂದ ನಾವು ಯಾವುದೇ ಕೆಲಸವನ್ನಿರಲಿ ಮೊದಲ ಅವರು ಆ ಕೆಲಸಕ್ಕೆ ಮುಂದಿರ್ತಾರೆ. ಇನ್ನ ಇಬ್ರು ಇವತ್ತು ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಇರ್ತಾರೆ. ಒಬ್ರು ರೇವಣ ಸಿದ್ದಯ್ಯ ಹಿರೇಮಠ ಅಂತಂದ ಹೇಳಿ ನಮ್ಮ ಸಮಿತಿ ಯಾವುದೇ ಪುಸ್ತಕ ಪ್ರಿಂಟ್ ಆಗೋದಿರಲಿ, ನಮ್ದು ಏನೇ ಬ್ಲಾಗ್ ಏನೇ ಒಂದು ಪೇಪರ್ಸ್ ಪ್ರಿಂಟಿಂಗ್ ಇರಲಿ, ಎಲ್ಲ ಪ್ರಿಂಟಿಂಗ್ ಕೆಲಸಗಳನ್ನ ರೇವಣ ಸಿದ್ದಯ್ಯ ಹಿರೇಮಠ ಅಂತ ಹೇಳಿ ಅವರೇ ಕೂಡ ಎಲ್ಲ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಲಿಂಗರಾಜ್ ಸಿಡೀನೂರ್ ಅಂತಂದ ಹೇಳಿ ಅವರು ಕೂಡ ಇವತ್ತು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಲಿಲ್ಲ. ಅವರು ಕೂಡ ನಮ್ಮ ಸಮಿತಿಯವರು. ನಮ್ಮ ಅಧ್ಯಕ್ಷರು ಸುರೇಶ್ ಮೂಡಣ್ಣ ಅವರು ಅಂತ ಹೇಳಿ ಅವರು ನಮ್ಮ ಸಮಿತಿಯ ಅಧ್ಯಕ್ಷರು. ಅವರು ಇವತ್ತು ಕಾರಣಾಂತರದಿಂದ ಅವರು ಒಂದು 3 ಜನ ಬಂದಿಲ್ಲ ಸರ್. ಓಕೆ, ಭಾಳ ಅದ್ಭುತವಾಗಿ ಕೆಲಸ ಮಾಡಾಕ್ತೀರಿ ಸರ್ ನೀವೆಲ್ಲರೂ ಸೇರಿ. ಯಾಕೆ ಈಗಿನ ಯಂಗ್ಸ್ಟರ್ಸ್ ಏನದಾರಲ್ಲ ಅವ್ರು ಯಾರಿಗೂ ಇಂಥದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ರಿ. ಆಕ್ಚುಲಿ ಏನಂದ್ರೆ ಈಗ ಸುಮಾರು 4 ವರ್ಷದಿಂದ ನಾವು 7-8 ಜನ ಕೆಲಸ ಮಾಡಕಂತೀವಿ. ಇದ್ರ ಬಗ್ಗೆ ನಾವು ಫೇಸ್ಬುಕ್ ಒಳಗೆ, ಸಾಮಾಜಿಕ ಜಾಲತಾಣದೊಳಗೆ ಅರ್ಥನೂ ಇರ್ತೀವಿ. ಸುಮಾರು ಲೈಕ್ ಬರ್ತಾವೆ, ಸುಮಾರು ಕಮೆಂಟ್ ಬರ್ತಾವೆ. ಬಟ್ ಎಷ್ಟೋ ಜನಕ್ಕೆ ಸಮಾಜ ಸೇವೆ ಮಾಡೋ ಆಸೆ ಇದ್ರೂ ಕೂಡ ನಮ್ಮ ಜೊತೆಗೆ ಯಾರು ಕೈ ಜೋಡಿಸ್ಕೊಳ್ರಿ ಅನ್ನೋದು ಒಂದು ವಿಪರಾಸ. ಬಂದಾಗ ಮಾತಾಡ್ತಾರ, ಇಲ್ರಿ ಭಾಳ ಚಲೋ ಮಾಡಕ್ ಕುಂತೀರಿ ಅಂತಾರ ಅಷ್ಟೇ. ಅಂದ್ಬಿಟ್ಟು ನಾವು ಇರ್ತೀವಿ ಮಾಡೋಣ ನಡ್ರಿ. ಬೆಳಿಗ್ಗೆ 6ರಿಂದ 8 ಗಂಟೆ ನಾವು ದಿವಸ ಏನು ಕೆಲಸ ಇಲ್ಲ ಅಂದ್ರು ವಾಕಿಂಗ್ ಜಾಗಿಂಗ್ ಅಂತ ಹೇಳಿ ಅಲ್ಲೆಲ್ಲ ಹೋಗಿ ಕಳೆ ಬದ್ಲಿ ಇಲ್ಲೇ ಬಂದು ಸಲಿಕೆ ಹಿಡಿದು ಒಂದು 4 ಹುಲ್ ಕೆತ್ತಿದ್ವು, ಕಸ ತೆಗೆದ್ವಿ ಅಂತಂದ್ರೆ ಅದು ಒಂದು ನಮ್ಗೆ ದೇಹದ ವ್ಯಾಯಾಮ, ಜೊತೆಗೆ ಒಂದು ಸಮಾಜಕ್ಕೆ ನಾವು ಒಂದು ಏನಾರು ಕೊಡುಗೆ ಮಾಡ್ತೇವೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಕ್ ಮುಂದೆ ಏನು ಕಾರ್ಯಕ್ರಮ ಮಾಡ್ಕೊಂತಿದ್ದೀರಿ ನೀವು ನೆಕ್ಸ್ಟ್? ಸರ್, ಇಲ್ಲಿ ಪೂಜ್ಯರಾದಂಥ ಸದಾಶಿವ ಸ್ವಾಮಿಗಳಿಗಾಗಲಿ, ಇತರೆ ಬರ್ತಕ್ಕಂಥ ಸ್ವಾಮಿಗಳಾಗಲಿ, ಯಾಕಂದ್ರೆ ಹೊರಗಡೆ ಭಾಗ ಹಾವೇರಿ ನಗರದ ಹೊರಗೆ ಭಾಗ ಇದೆ, ಒಳಗೆ ಪ್ರಶಾಂತವಾದಂಥ ವಾತಾವರಣ ಐತಿ. ಸೊ ಇಲ್ಲಿ ಸ್ವಾಮಿಗಳಿಗೆ ಉಳ್ಕೊಳ್ಳಿಕ್ಕೆ, ಅವ್ರಿಗೆ ಪ್ರಸಾದ ಮತ್ತು ಅವ್ರಿಗೆ ಅನುಷ್ಠಾನಕ್ಕೆ ಒಂದು ಗವಿಯಂತ್ರೂ ಐತಿ. ಅದ್ರ ಜೊತೆಗೆ ಇಲ್ಲಿ ಪೂಜಾ ಕೋಣೆ ಅಂತಂದು ಹೇಳಿ ನಿರ್ಮಾಣ ಮಾಡಬೇಕು. ಮಠಕ್ಕೆ ಗೋಪುರ ಆಗಬೇಕು. ಮಠವನ್ನ ಸ್ವಲ್ಪ ಶಿಥಿಲೀಕರಣಕ್ಕೆ ಹೊಂದಿರತಕ್ಕಂಥ ಮಠವನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಒಂದು ಮಕ್ಕಳಿಗೆ ಕಲೀಲಿಕ್ಕೆ ಒಂದು
ಶಿಕ್ಷಣಕ್ಕೆ ಏನಾದರೂ ಅನುಕೂಲ ಮಾಡಬೇಕು, ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಏನಾದರೂ ಒಂದು ಸ್ಥಳ ಈ ಮಠದಿಂದ ಜನಕ್ಕೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಭಾವನೆ ಮೇಲೆ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನತಕ್ಕಂಥ ದೈತ್ಯ. ಓಕೆ ಸರ್. ಈಗ ನೆಕ್ಸ್ಟ್ ನಿಮಗೆ ಕಾರ್ತಿಕ ಏನೋ ಇಟ್ಕೋಬೇಕಂತ ಇದೀರಿ? ಹೌದು ಸರ್. ಹಾಂ, ನಾಳೆ ಬರೋ ಸೋಮವಾರ ಸರ್. ಸೋಮವಾರ ಅಂದ್ರೆ ನಿಮ್ಮ ಸೇವಾ ಸಮಿತಿಯಿಂದ ಇದನ್ನೆಲ್ಲ ಹಮ್ಮಿಕೊಂಡಿರಿ ನೀವು? ಹೌದು ಇದು ನಾವು 4 ವರ್ಷದಿಂದ ಅಷ್ಟೇ ಈ ಮಾಡೋದು. 4 ವರ್ಷ ಮುಂಚೆ ಇಲ್ಲೇ ಲೋಕಲ್ ಜನ. ಮಟ್ಟಿ ಒಳಗ ಜನ ಇದ್ರಿ ನಾಗೇಂದ್ರ ಹಾಂ 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 ಅಲ್ಲಿರ್ತಕ್ಕಂಥ ಅವ್ರ ಹಿರಿಯರು ಹ್ಮ್. ಈ ಮಠಕ್ಕೆ ಯಾರ್ಯಾರು ನಡ್ಕೊಂತಿದ್ರು ಹಾಂ ಹಾಂ ಅವ್ರಷ್ಟ ಮಾಡ್ತಿದ್ರು ಮೊದಲು? ಅವರೆಲ್ಲ ಬಂದು ಅವರು ಸಣ್ಣ ಉಪಹಾರ ಮಾಡ್ಕೊಂಡು ಸಾಯಂಕಾಲ ಕಾರ್ತಿಕ ಹಚ್ಚಿ ಎಲ್ಲಾರ್ಗು ಇರೋ ಬರೋರ್ಗೆಲ್ಲ ಕರೆದು ಹೇಳ್ತಿದ್ದಾರೆ. ಹ್ಞೂ ಹ್ಞೂ ಬಟ್ ಅದು ಈಗ ಮತ್ತೆ ನಾವು ಅದನ್ನ ನವೀಕರಣ ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ ಜನಕ್ಕೆ ಅಂತ ಹೇಳಿ ಮತ್ತೆ ಹೊಸದಾಗಿ ಸ್ಟಾರ್ಟ್ ಹೊಸದಾಗಿ ಸ್ಟಾರ್ಟ್ ಮಾಡಿರಿ. ಹ್ಞೂ. ಕೆಲವೊಂದಿಷ್ಟು ಹೊಸ ಕಾರ್ಯಕ್ರಮ ನೀವು ಆ್ಯಡ್ ಮಾಡ್ಕೊಂಡಿರಿ ಅದ್ರೊಳಗೆ? ಹಾಂ ಹಾಂ ಆದ್ರೆ ನಮ್ಮ ಶುಭ ಸಂಚರ್ ಬಗ್ಗೆ ಬಹಳ ಜನಕ್ಕೆ ಇನ್ನ ಗೊತ್ತಿಲ್ಲ. ಹಾವೇರಿ ಜನಕ್ಕೆ ಗೊತ್ತಿಲ್ಲ. ಈ ಹೊಸಕೇರಿ ಮಠ ನನಗ 4 ವರ್ಷದ ಹಿಂದೆ ಗೊತ್ತಾಗಿದೆ. ಹೌದು ಹೌದು ನನಗೆ ಮೊದ್ಲೇ ಗೊತ್ತಿರಲಿಲ್ಲ. ಸೊ ಹಿಂಗಾಗಿ ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅರಿವು ಮೂಡಬೇಕು ಅನ್ನೋದಕ್ಕೋಸ್ಕರ ಇದನ್ನ ನಾವು ಮೂರು ಸಲ ಸರ್. ಆಗಿನ ಸಂದರ್ಭದೊಳಗೆ ಹಾಂ ಶಿವಲಿಂಗಜ್ಜಿಯವರ ಭಕ್ತರಾಗಿರ್ತಕ್ಕಂಥ ಬರ್ನೂರು ಮಠ ಜಯಣ್ಣ ಅಂತ ಅವರು ಕೂಡ ಈ ಹೊಸಕೇರಿ ಮಠದ ಅಭಿವೃದ್ಧಿಗಾಗಿ ಬಹಳ ಬಡದಾದ. ಬರ್ನೂರು ಮಠ ಜಯಣ್ಣ ಅಂತೇಳಿ ನಮ್ಮ ಜೊತೆಗೆ ಈಗ ಶಿವಯೋಗಿ ಬೆನ್ಕೊಪ್ಪ ಅಂತಂದೇಳಿ ಅಣ್ಣವರು, ಅವರು ಕೂಡ ನಮ್ಮ ಜೊತೆ ಬಹಳ ಅವರು ಮುತುವರ್ಜಿ ವಹಿಸಿಕೊಂಡು ನಮಗೆಲ್ಲ ಹಿರಿಯರಾಗಿ ಅವ್ರು ನಮ್ಗೆ ಈ ಮಠದ ಬಗ್ಗೆ ಇತಿಹಾಸ ಆಗಲಿ ಈ ಮಠದ ಬಗ್ಗೆ ಆಗಲಿ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಶಿವಯೋಗಿ ಬೆನ್ಕೊಪ್ಪ ಅಂತಂದೇಳಿ ಅಣ್ಣವ್ರು ಅವರು ಮತ್ತೆ ಇಲ್ಲಿ ಹುರ್ಕಡ್ಲಿ ಅಂತಂದು ಅದಾರ, ಅವರು ಕೂಡ ನಮ್ಗೆ ಬಹಳ ಸಹಕಾರವನ್ನು ಕೊಟ್ಟು ಸಪೋರ್ಟ್ ಸಿಗ. ಹೌದು ಸರ್. ಹಿರಿಯರ ಸಹಕಾರದಿಂದಾನ ನಾವು ಮುಂದೆ ಹೊಂಟೇವಿ. ಮಠದಲ್ಲಿರ್ತಕ್ಕಂಥ ಸಮಿತಿ ಹಿರಿಯರು, ಅದ್ರ ಜೊತೆಗೆ ಈ ರೀತಿ ನಾಗೇಂದ್ರ ಮಟ್ಟಿಯಲ್ಲಿರ್ತಕ್ಕಂಥ ಹಿರಿಯರ ಸಹಕಾರದಿಂದ ನಾವೆಲ್ಲ ಮಾಡಾತ್ತೇವೆ ಸರ್. ಅಜ್ಜನ ಕೃಪಾ ಮಾಡ್ತೇವೆ ಸರ್. ಒಳ್ಳೆ ಕೆಲಸ ಮಾಡತ್ತೀರಿ ಸರ್. ಮುಂದಿನ ದಿನದಾಗ ಆ್ಯಕ್ಚುಲಿ ಇದೆ ನಿಮ್ಮಂತಾರೆ ಈಗ ನೀವೇನೇ ನೀವು ಒಳ್ಳೆ ಕಾರ್ಯ ಮಾಡಾಕಿದ್ರಿ, ಇದೇನು ಜೀರ್ಣೋದ್ಧಾರ ಮಾಡ್ಬೇಕು ನಿಮ್ಮ ತಲೆ ಅಂಬೈತಿ. ಮುಂದಿನ ದಿವಸ ನಿಮ್ಮ ಸಾರ್ವಜನಿಕರದ ಏನದು ಸಪೋರ್ಟ್ ಸಿಗ್ತೈತಿ, ಒಂದು ಒಳ್ಳೆ ಬೆಳವಣಿಗೆ ಆಕೈತಿ ಅಂತ ನನಗೆ ಅನಿಸ್ತೈತಿ. ನೋಡೋಣ. ಇಷ್ಟೆಲ್ಲ ಮಾಡೋದಿರಲ್ಲ. ತುಂಬ ಧನ್ಯವಾದಗಳು ನಿಮಗೆ ಎಲ್ಲರಿಗೆ. ಒಳ್ಳೆ ಕಾರ್ಯ ಮಾಡಾಕಿರಲ್ಲ ಸರ್. ನೋಡು ನಮಗೆ ಸಹಕಾರ ನೀಡಿರ್ತಕ್ಕಂಥ ನಮ್ಗೆ ನಮ್ಮ ಮಠದ ಬಗ್ಗೆ ಎಲ್ಲ ಜನರಿಗೆ ಗೊತ್ತಾಗಲಿ ಅಂತಂದೇಳಿ ಅತ್ಯಂತ ಮುತುವರ್ಜಿಯನ್ನು ವಹಿಸಿರ್ತಕ್ಕಂಥ ಶಂಕರಯ್ಯ ಮಠಪತಿ ಅವರಿಗೆ ನಮ್ಮ ರಾಜಯೋಗಿ ಶಿವಬಸವ ಸೇವಾ ಸಮಿತಿ ಶ್ರೀ ಹುಕ್ಕೇರಿ ಮಠ ಹಾವೇರಿಯ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ. ಅದರ ಜೊತೆಗೆ ಅವ್ರು ಏನು ಪೇಜ್ ಐತಿ ಹೆಚ್ಚು ಜನ ಲೈಕ್ ಮಾಡಲಿ, ಆಮೇಲೆ ಕಮೆಂಟ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ ಅಂತಂದು ಹೇಳಿ ನಾವೆಲ್ಲ ಭಕ್ತರಲ್ಲಿ ವಿನಂತಿಯನ್ನು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಹಾವೇರಿಯ ನಾಗರಿಕರು ದಯವಿಟ್ಟು ಈ ಶಾಖಾ ಮಠನ ಉದ್ಧಾರ ಮಾಡೋದಕ್ಕೋಸ್ಕರ ಏನು ಹುಕ್ಕೇರಿ ಮಠಕ್ಕೆ ಯಾವ ರೀತಿಯಾದ ನೀವು ಒಂದು ಬೆಂಬಲ ಕೊಡ್ತೀರಿ, ಅದೇ ರೀತಿಯಾದ ಒಂದು ಸಪೋರ್ಟು ಈ ಶಾಖಾ ಮಠಕ್ಕೆ ನೀವು ಕೊಡಬೇಕಂತ ನಾ ಈ ವಿಡಿಯೋ ಮೂಲಕ ನಿಮ್ಗೆ ಕೇಳ್ಕೊತೀನಿ. ಯಾಕಂದ್ರೆ ಒಂದಿಷ್ಟು ಸೇವಾ ಸಮಿತಿ ಅಂತ ಮಾಡ್ಕೊಂಡು ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನು ಇವರು ಮಾಡ್ಕೊತ ಬಂದಾರ. ಸೊ ಅವ್ರಿಗೂ ಒಂದು ಹೆಲ್ಪ್ ಆದಂಗೆ ಆಕೈತಿ. ಈ ಶಾಖಾ ಮಠ ಒಂದು ಜೀರ್ಣೋದ್ಧಾರಕ್ಕೆ ನೀವು ಕೂಡ ಕೈ ಜೋಡಿಸ್ರಿ ಅಂತಂದು ಈ ವಿಡಿಯೋ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಜವಾರಿ ಕರ್ನಾಟಕ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಮುಂದಿನ ಬಾರಿ ಇದೇ ಥರದ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಸಿ.